ಏನೋ ಇದು ಕಿತ್ತೋಗಿರೋ ಡ್ರೆಸ್ ಹಾಕೊಂಡು ಕಿತ್ತೋಗಿರೋ ಡ್ಯಾನ್ಸ್ ಮಾಡ್ತಾ ಇದೀಯಾ? ಅವಿವೇಕಿ, ಇದು ಪಾಪ್ ಮ್ಯೂಸಿಕ್, ಇದು ಪಾಪ್ ಡ್ಯಾನ್ಸು, ಇದು ಪಾಪ್ ಡ್ರೆಸ್. ಅಯ್ಯೋ ಪಾಪ, ಈಗ ಆಗ್ಬಾರ್ದಾಗಿತ್ತು. ಸುಮ್ಮನೆ ಏನ್ ನೋಡ್ತಿದ್ಯಾ? ಮಾಡೋ ಡ್ಯಾನ್ಸ್ ನೀನು. ಡ್ಯಾನ್ಸ್ ಮಾಡ್ತಾ ಇರೋದು ನೀವಾ? ತಾವೇ ಅನ್ಕೊಂಡ್ರು. ನೀನು ಡ್ಯಾನ್ಸ್ ಮಾಡೋ ಸ್ವಲ್ಪ ಸಣ್ಣಾಗುವಂತೆ. ತಿನ್ನೋದು ಕಡಿಮೆ ಮಾಡಿದ್ರೆ ಎಲ್ಲ ಸಣ್ಣಗಾಗ್ತವೆ. ಮ್ಯೂಸಿಕ್ ಅಂದ್ರೆ ನನಗೂ ತುಂಬಾ ಇಷ್ಟ. ಕೇಳ್ತಿದ್ದಾಗೆ ಕುಣಿಬೇಕು ಅನ್ಸುತ್ತೆ. ಮತ್ತೇನಿಗೆ ಕಾಣ್ತಾ ಇದೆಯಾ? ಹಾಕೊಂದೆರಡು ಸ್ಟೆಪ್. ಇದೇ ಮನೇನೋ ಡಾನ್ಸ್ ಬಾರೋ. ಕೋಪ ಬಂದ್ಬಿಟ್ಟಿದೆ ಚಾಚಿ ಆಂಟಿಗೆ. ಆಂಟಿ ಗಿಂಟಿ ಅಂದ್ರೆ ತಟ್ಟು ಬಿಡ್ತೀನಿ. ಹಾಗಾದ್ರೆ ಚಾಚಿ ಅಕ್ಕ ಅಲ್ಲ. ನನ್ ಸೌತೆ ಆಗೋ ಕಾಯ್ತಾ ಇದೆಯಲ್ಲೇ. ಯಾವತ್ ನನ್ ಜಾಗನ ಸೂಪರ್ ಸೀಡ್ ಮಾಡ್ಕೊಳ್ತೀಯೋ? ಚಂಪಾ, ನೀನು ಈ ಮನೆ ಕೆಲಸದವಳು. ನಾನು ಈ ಮನೆ ಕೆಲಸದವಳಲ್ಲ. MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಾ ಮಾಡೋ ಬೈಲ ಪ್ರಕಾರ ನಾವು ನಿಯತ್ತಾಗಿ ನಡ್ಕೊಂಡು ಹೋಗ್ತೀವಿ. ನಿಮ್ ಬೈಲಾದಲ್ಲಿ ಡಾನ್ಸ್ ಮಾಡ್ಬೇಕು ಅಂತ ಇದೆಯೇನೋ? ಹ್ಞೂ, ಮತ್ತೆ ಬೈಲ 2/3 ಪ್ರಕಾರ ಮನೆ ಮಂದಿ ಎಲ್ಲ ಕುಣಿತಿರ್ಬೇಕಾದ್ರೆ ನಾವು ಕೋತಿಗಳ ಹತ್ರ ನೋಡ್ಕೊಂಡು ನಿಂತ್ಕೋಬಾರ್ದು, ನಾವು ಕುಣಿಬೇಕು ಅಂತ ಇದೆ. ಮಾತು ಬೆಳೆಸ್ತೀಯಲ್ಲ ನೀನು. ಹೇ ಗೋಬೆಗಳ, ಮ್ಯೂಸಿಕ್ ನಿಲ್ಸಾಯ್ತು, ಇನ್ನ ಕುಣಿತಾನೆ ಇದ್ದೀರಲ್ಲ. ಅದಕ್ಕೆ ಡ್ಯಾನ್ಸ್ ಮಾಡಿದ್ರೆ ಸಣ್ಣ ಆಗ್ತಾರಂತೆ. ಪೂಜಾಜಿ ಅವ್ರೆ, ಉದಾಹರಣೆಗೆ ಅದ್ದಂತ ಸಮೀನ ಇದಾನಲ್ಲ, ನೀವು ಡ್ಯಾನ್ಸ್ ಮಾಡಿ. ದೇಹ ಬದುಕಬೇಕಲ್ಲಪ್ಪ. ಏನ್ರ ಇದು ಗಲಾಟೆ? ಗೇಟ್ ಮುಂದೆ 4 ಜನ ನಿಂತ್ಕೊಂಡು ನಗ್ತಾ ಇದ್ರು. ಹೋಗ್ರಪ್ಪ ಅಂದೆ, ನನ್ನ ಮಾತು ಕೇಳಿಲ್ಲ. ಮನೆಗೆ ದುಡ್ಡು ಕೊಟ್ಟು ಕಳಿಸ್ತೆ. ನೋಡ್ರಿ, ಕೋತಿ ತಾನ್ ಕೇಳೋದಲ್ದೆ ವರನೆಲ್ಲ ಕೆಡಿಸ್ತಾ ಅನ್ನೋ ಹಾಗೆ ಈ ಪದ್ದು ತಾನ್ ಕುಡಿಯೋದಲ್ದೆ ಮನೆಯವ್ರನ್ನೆಲ್ಲ ಕುಡಿಸ್ತಾ ಇದ್ದಾನೆ. ಹಾಗಂತ ತಾವು ಕುಣಿದ್ ಬಿಡ್ರೇನ್ರಿ? ಜಾಜಿ ಅವ್ರೇನಾದ್ರು ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಟ್ರೆ ಲಾಠಿ ಚಾರ್ಜು, ಟಿಯರ್ ಗ್ಯಾಸು, ಗೋಲಿಬಾರು ಏನು ಬೇಡ, ಹಂಗೆ ಜನ ಓಡಕ್ ಬಿಡ್ತಾರೆ. ನೋಡ್ರಿ, ನೀವು ಅವನ ಭಯದಕ್ಕೆ ತಪ್ಸೋದಿಕ್ಕೆ ಹೇಗ್ ಮಾತು ಮರೆಸ್ತಾ ಇದ್ದಾರೆ, ನನ್ನ ಆಡ್ಕೊತಾ ಇದ್ದಾನೆ. ನೋಡ್ತಾ ನಿಂತಿದ್ರಲ್ಲ, ಸ್ವಲ್ಪ ದಬಾಯಿಸ್ರಿ. ಅಯ್ಯೋ, ಕೇಳಿ ಕೇಳಿ ನಿಮ್ಮ ಶಿಷ್ಯ ಕೋಟಿ, ನೀವೇ ದಬಾಯಿಸ್ಕೊಳ್ಳಿ. ಅದಕ್ಕೆ ನಾನು ಮ್ಯೂಸಿಕ್ ಆಫ್ ಮಾಡ್ಬಿಟ್ಟೆ. ಎಂತ ಗನಂದಾರಿ ಕೆಲಸ ಮಾಡ್ಬಿಟ್ರಿ. ಒಳ್ಳೆ ಮರೆಮನಳ್ಳಿ ಜಾತ್ರೆಯಲ್ಲಿ ಕೋತಿ ಆಡ್ಸೋದು ಇದ್ದಂಗೆ ಇದೆಯಾ? ಇನ್ನೊಂದು ಸಲ ಏನಾದ್ರು ಡ್ಯಾನ್ಸ್ ಮಾಡಿದ್ರೆ ಕಾಲ್ ಮುರಿದು ಬಿಡ್ತೀನಿ. ನಾನು ಜೈಪುರದ ಕಾಲ್ ಹಾಕೊಂಡ್ಬಂದು ಡ್ಯಾನ್ಸ್ ಮಾಡ್ತೀನಿ. ರೀ, ಇಷ್ಟ ದಿವಸ ದಪ್ಪ ಇದೆ ಅಂತ ಎಲ್ರು ಆಡ್ಕೊಳ್ಳೋರು, ಇವತ್ತು ಅವ್ರ ಜೊತೆ ಈ ದಡಿಯನ್ನ ಸೇರ್ಕೊಂಡಿದ್ದಾರೆ. ಇದಕ್ಕೆ ನೀವೇನಾದ್ರೂ ಮಾಡ್ಲೇಬೇಕು ರೀ. ಮಾಡ್ತೀನಿ ರೀ. ಲೇ ಜೇಡಿ ಮಣ್ಣು, ಯಾಕೋ ಬರ್ತಾ ಬರ್ತಾ ನಿನ್ನ ದುರಂಕಾರ ಜಾಸ್ತಿ ಆಗ್ತಾ ಇದೆ ಕಣ. ಏನು ಇವ್ರ ಮಧ್ಯೆ ಬರೀ ಪುಳ್ಳಿ ಹಿಡದೆ ನಿನ್ ಕೆಲಸ ಏನ? ಮನೆ ಬಿಟ್ಟು ಆಚೆ ಹೋಗಿ ದುಡ್ಕೊಂಡು ಬಾರ, ಗೊತ್ತಾಗತ್ತೆ ನಿನ್ಗೂ. ಬೇಡ ಪಾಂಡುರಂಗ, ಇನ್ನೊಂದ್ಸರ್ತಿ ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಹೊಟ್ಟೋಗ್ಬಿಡ್ತೀನಿ. ಇನ್ನು 1 ಸಲ ಏನು 2 ಸಲ ಹೇಳ್ತೀನಿ, ಆಚೆ ಹೋಗು. ಗೆಟ್ ಔಟ್, ಡಬಲ್ ಗೆಟ್ ಔಟ್. ಅಣ್ಣ, ನಿನ್ ಕೋಪಕ್ಕೆ ಅದಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ನಿನಗಿದೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರಮ್ಮ. ಈ ದಡಿಯನಿಂದಾಗಿ ಯಾಕೋ ಮನೆಯಲ್ಲಿ ಇತ್ತೀಚೆಗೆ ರಗಳೆಗಳು ಜಾಸ್ತಿ ಆಗೋಯ್ತು. ಬ್ರಹ್ಮಚಾರಿ ಶತಮಾರ್ಕಟ ಅಂತ ಹೇಳ್ತಾರೆ. ಅದೇ ಸಿಡಿದ್ರಿ, 2 ಅಕ್ಷರ ಇಲ್ಲ, ದುಡಿಮೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸಂಪಾದನೆ ಬಗ್ಗೆ ಇವನ ಹತ್ರ ಮಾತನಾಡ್ಲೇಬಾರ್ದು. ಮಗ ಬದ್ದು ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಎಲ್ಲಿಗೆ ಅಂತ ಹೋಗ್ತೀಯೋ? ಪ್ರಪಂಚ ತುಂಬಾ ದೊಡ್ಡದಾಗಿದೆ ಕಣೋ ವಿಟ್ಲ. ಪುಣ್ಯವಂತರು ಒಪ್ಪತ್ತು ಊಟ ಹಾಕ್ದಿರ ಇರ್ತಾರೇನೋ, ನಿಂಗೆ ಸಾಕಾಗುತ್ತೇನೋ? ಅದನ್ನ 2 ಸರ್ತಿ ತಿನ್ಕೊಳ್ತೀನಿ. ಬದ್ದು ನೀನ್ ಹೋದ್ರೆ ನನ್ ಕೈಲಿ ಇರೋದಕ್ಕಾಗಲ್ಲ, ನಾನು ಬಂದ್ಬಿಡ್ತೀನಿ. ನೀನ್ ಯಾಕೋ ಬರ್ತೀಯಾ? ಬಾವ ಡಬಲ್ ಗೆಟ್ ಔಟ್ ಅಂದ್ರು ಅಂದ್ಮೇಲೆ ನನ್ನನ್ನು ಸೇರಿಸಿ ತಾನೆ. ಮತ್ತೆ ನಡಿ ಹೋಗೋಣ. ನಿಂತ್ಕೊಳ್ಳಿಪ್ಪ, ಏನಪ್ಪ? ಅಣ್ಣ, ನೀನಾದ್ರೂ ಹೇಳಣ್ಣ. ಅಯ್ಯೋ, ಹೋದ್ರೆ ಹೋಗ್ತಾರೆ ಬಿಡೆ. ಹೊಟ್ಟೆ ಚೂರು ಅಂತಿದ್ದಾಗೆ ತಟ್ಟೆ ಎಲ್ಲಿಂದ ಓಡ್ ಬರ್ತಾರೆ. ಈ ಗಂಡು ಪಿಂಡಿಗಳಿಗೆ ಈ ಮನೆ ದೊಡ್ಡ ಆಗೋಗಿದೆ. ಮೇಡಮ್ ಅವರೇ, ಇಷ್ಟು ದಿವಸದ ಮೇಲೆ ಒಂದು ಮಾತನ್ನು ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ರಿ ನೋಡಿ. ನೀವು ಹೇಳಿದ ಈ ಮಾತು ನನ್ನೊಬ್ಬನ ಬಿಟ್ಟು ಎಲ್ರಿಗೂ ಅನ್ವಯಿಸುತ್ತೆ. ರಸ್ತೆಗೇನೋ ಬಂದ್ವಿ, ಮುಂದೆನಾ? ಮುಂದೇನು ರಸ್ತೆ, ಹಿಂದೇನು ರಸ್ತೆ. ಪಾಂಡ್ರಗತಾನೆ ಮನೆ ಬಿಟ್ಟು ಹೋಗೊಂಡಿದ್ದ. ನಾವು ಮುಂದೆ ಹೋಗಿ ಏನ್ ಮಾಡ್ಬೇಕಂತ? ರಂಗತ್ತೆ ಹೇಳ್ತಿರ್ತಾರೆ, ಕಾಡಲ್ಲಿರೋ ಪಕ್ಷಿಗಳಿಗೆ ಹಣ್ಣು ಯಾರು ಕೊಡ್ತಾರಪ್ಪ? ಕಾಡಲ್ಲಿರೋ ಇರುವಾಗ ಸಕ್ಕರೆ ಯಾರು ಹಾಕ್ತಾರೆ? ಯಾರು ಹಾಕೋದು? ದೇವ್ರು. ನಮ್ಮಂತ ಬಡವ್ರ ಪಾಲ್ಗೆ ದೇವ್ರು ಇಷ್ಟೇ ಇರ್ತಾರೆ. ಅಲ್ಲೂ ಕಡ್ಲೆಕಾಯಿ ಮಾರೋನು ನಮ್ಮ ಪಾಲ್ಗೀಗ ಅವನೇ ದೇವ್ರು. ನಡೆ ಏನಪ್ಪ ಹಂಗೆ ಸೇರ. 20 ರೂಪಾಯಿ ಬಲ್ತಿದ್ಯಾ? ತಿನ್ನೋಡಿ. ಏನದು 1 ಬೀಜ ಕಳೆಕಾಯಿ ಮಾತ್ರ ಇದೆ, 3 ಬೀಜ ಇಲ್ವೇ ಇಲ್ಲ? ಗುಂಟೂರು ಕಡ್ಲೆಕಾಯಿ. ಬದ್ದು ಗುಂಟೂರು ತೆಲಂಗಾಣಕ್ಕೆ ಸೇರತ್ತಾ ಆಂಧ್ರಕ್ಕೆ ಸೇರತ್ತಾ? ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಳೆಕಾಯಿ ನಮ್ಮ ಹೊಟ್ಟೆ ಸೇರತ್ತೆ. ಕೊಟ್ಬಿಡ್ತೀನಿ. ಯಾಕಪ್ಪ ಹಂಗ್ ಮಾತಾಡ್ತೀಯಾ? ನಾವು ತಿಂತಾರ ಸಿಪ್ಪೆ ಎಲ್ಲ ಇಲ್ಲೇ ಇದೆ ತಾನೆ, ಅದನ್ನ ಆಮೇಲೆ ಅಳಿದ್ರೆ ಎಷ್ಟು ತಿಂತ ಗೊತ್ತಾಗುತ್ತಾ ಇಲ್ವಾ? ತಿಂತಾ ಇದೀವಿ, ತಿನ್ನಾರೋ ಆಮೇಲೆ ಕೊಡ್ತೀವಿ.
20 ರೂಪಾಯಿ ಕೊಡಿ. ಯಾಕಂದ್ರೆ ಒಂದ್ ಸೇರ್ ಕಳ್ಳೆಕಾಯಿ ತಿಂದಿಲ್ವಾ? ತಲೆ ಮಾಡ್ತೀವೋ ತನಕಿ ತಬ್ಲಾ ಬರ್ಸ್ಬಿಡ್ತೀನಿ. ನಮಗ್ ಸಿಪ್ಪೆ ಮಾಡ್ತೀಯಾ? ಇದ್ರಲ್ಲೆಲ್ಲ ತಿಂದಿಲ್ವಾ? ಹೆಂಗಿದೆ ಮೈಗೆ ಇಷ್ಟ ಅಂದ್ರೆ ಏನ್ರಿ ಗಲಾಟೆ? ನೋಡೋಣ ಒಂದ್ ಸೇರ್ ಸಿಪ್ಪೆ ಮಾಡ್ಬಿಟ್ಟು 20 ರೂಪಾಯಿ ಕೊಡು ಅಂತ ಇದ್ದಾನೆ. ತಿಂದ್ಕೊಬ್ಬೇನಾ? ಯಾವುದು ಹಾಳಾಗ್ಬೇಕು ಬಂದ್ ಮನೆಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಎಲ್ಲಿ ಸೇರ್ಕೊಂಡಿದ್ಯಾ ಅದು? ಯಾತಕ್ಕಮ್ಮ ಮಾಡ್ತಾ ಇದೀಯಾ? ನಮ್ಮ ಯಜಮಾನ್ರು ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನ್ ಮಾಡೋಣ. ದೇವರ ಕೊಟ್ಟ ತಂಗಿ, ಅದು ನಾವಾಗ ನಾವು ಫೋನ್ ಮಾಡ್ಬಿಟ್ರೆ ನಾವು ವೀಕ್ ಆಗ್ಬಿಡ್ತೀವಿ. ಆಮೇಲೆ ಅವರಿಬ್ರು ನಮ್ಮ ಮೇಲೆ ಸವಾರಿ ಮಾಡ್ಬಿಡ್ತಾರೆ. ಫೋನ್ ಮಾಡೋದು ಬೇಡ. ಈಗ ನೀನ್ ಫೋನ್ ಮಾಡ್ತೀಯ ಅಥವಾ ನಾನು ಉಪವಾಸ ಮಾಡ್ಲಾ? ಯಾವ್ದ ಫೋನು? ಮನೆಯಿಂದ ಕಣೋ. ಯಾವ್ದೇ ಕಾರಣಕ್ಕೂ ಫೋನ್ ಎತ್ಬೇಡ, ನಾವು ವೀಕ್ ಆಗ್ಬಿಡ್ತೀವಿ. ನೀನ್ ನಮ್ಮ ಯಜಮಾನ್ರಿಗೆ ಮಾಡಿರಲ್ಲ, ರಾಜೇಶ್ವರಿಗೆ ಮಾಡಿರ್ತೀಯ ನಂಗೆ ಗೊತ್ತು. ನಾನೇ ಮಾಡ್ತೀನಿ. ಮತ್ತೆ ರಿಂಗ್ ಆಗ್ತಾ ಇದೆ ಕಣ. ಎಲ್ಲಿದ? ಮನೆಯಿಂದ. ಆಗೋಗ್ಲಿ, ಫೋನ್ ಮಾತ್ರ ಎತ್ತಕೋಬೇಡ. ಯಾರಂತೆ? ಪಾಪ ಇವ್ರು ಯಜಮಾನರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ, ಫೋನೇ ತೆಗಿತಾ ಇಲ್ಲ. ಮನೆ ಬಿಟ್ಟು ಹೋಗಿದ್ದು ಊಟ ಟೈಮ್ ಸರಿಯಾಗಿ ಬರೋಳು. ಬರ್ತಾಳೆ ಬಿಡೆ, ನೀನ್ ಊಟಕ್ಕೆ ಬಾಲೆ. ನಮ್ಮ ಯಜಮಾನ್ರು ಬರೋವರೆಗೂ ನಾನು ಊಟ ಮಾಡಲ್ಲ ಮಾಡಲ್ಲ ಮಾಡಲ್ಲ. ನೋಡು, ಈ ದುಡ್ಡಿನ ಅಣ್ಣ ನೀನ್ ಇಟ್ಕೋ, ಈ ಒಡವೆ ಅಣ್ಣ ನನ್ ಕೊಡು. ನನ್ ಒಡವೆ ಬೇಡವಾ? ಕೊಡಮ್ಮ, ಏನಾಗೋಯ್ತಾ ಎಲ್ಲ 50-50 ಅರ್ಧ ಆಗ್ಬಿಡ್ಬೇಕಮ್ಮ. ಗಾಡ ಕಡು ರಸ್ತೆಲ್ ಗಂಟು ಬಿಚ್ಚಿದ್ರೆ ಚಿಕ್ಕಾಕೊಂಡು ಓದೇ ತಿಂತೀವಿ. ಇದು ನನ್ ಕೊಡು, ಇದು ನೀನ್ ಇಟ್ಕೋ. ನನ್ ಒಡವೆ ಬೇಡವಾ? ಬಿಟ್ಲ ಬರೋ. ಯಾಕೆ ಜಗಳ ಆಡ್ತಾ ಇದೀರಾ? ರಂಗತ್ತೆ ಹೇಳ್ತಾರೆ ಇಬ್ರು ಜಗಳ ಮೂರ್ನವ್ರಿಗೆ ಲಾಭ ಅಂತ. ಏನದು? ಬುತ್ತಿ ಗಂಟ. ಹೌದಾ? ಹಾಗಿದ್ರೆ ಹಂಚ್ಕೊಂತೀನಿ. ಹಚ್ಕೊಂಡಿರೋ ನಮಗೂ ಕೊಡಿ, ಪುಣ್ಯ ಬರುತ್ತೆ. ಹಂಗೆಲ್ಲ ಎಲ್ಲರ ಹತ್ರ ಹಂಚ್ಕೊಳಕ್ಕಾಗಲ್ಲ ಈ ಗಂಟನ. ಯಾವ ಗಂಟೆ ಯಾರಿಗೋಬೇಕು ಅಂತ ನಾವು ಇಬ್ರು ಡಿಸೈಡ್ ಮಾಡ್ತಾ ಇದೀವಿ. ಈಗ ನಿನಗೆ ಯಾವ ಗಂಟು ಬೇಕಪ್ಪ? ನನ್ಗೆ ಈ ಗಂಟು ಬೇಕು. ನಂಗೂ ಇದೇ ಗಂಟು ಬೇಕು. ನಂಗೆ ಅದೇ ಬೇಕು. ಇದಕ್ಕೆ ಒಂದು ಐಡಿಯಾ ಇದೆ, ವೆರಿ ಸಿಂಪಲ್. ಹೀಗೆ ನೋಡಿಪ್ಪ, ನೀವು 5 ರೂಪಾಯಿ ಕಾಯಿನ್ ಕೊಡಿ, ಇವನು ಟಾಸ್ ಹಾಕ್ತಾನೆ. ರಾಜ ಬೇಕಾ ರಾಣಿ ಬೇಕಾ ಹೇಳಿ, ಯಾರು ಗೆಲ್ತಾರೋ ಅವ್ರ ಗಂಟು ಇಟ್ಕೊಡಿ. ಆಯ್ತಾಯ್ತು, 5 ರೂಪಾಯಿ ಕಾಯಿನ್ ಕೊಡಿ. ಎಲ್ಲಿ ನಾಣ್ಯ? ಕೆಳಗಡೆ ಬೀಳೇ ಇಲ್ಲ. ಹೌದಾ? ಹೋಗಿ ಬಿಡಿ, ಒಂದು 5 ರೂಪಾಯಿ ಕೊಡಿ. 5 ರೂಪಾಯಿ ಕಾಯಿನ ಬೇಕಾ? ಅದು ಸ್ವಲ್ಪ ಭಾರ ಇರುತ್ತಲ್ಲ, ಆರ್ಸಕ್ಕೆ ಈಜಿ ಆಗುತ್ತೆ. ಎಲ್ಲೋ ಕಾಣಿಸ್ತಾನೆ ಇಲ್ಲ. ಹೋಗ್ಲಿ ಬಿಡಿ, ಇನ್ನೊಂದು 5 ರೂಪಾಯಿ ಇದ್ರೆ ಕೊಡಿ. ನನ್ನ ಹತ್ರ 5 ರೂಪಾಯಿ ಇಲ್ಲ, 2 ರೂಪಾಯಿ ಕಾಯಿನ್ ಇದೆ. ಅದನ್ನೇ ಕೊಡಿ. ಹಾರತ್ತಾ? ಹಾರ್ಸೋಣ, ಕೊಡಿ. ಮೇಲೆ ಕೆಳಗೆ ಬರ್ತಾನೆ ಇಲ್ಲ. ಇನ್ನೊಂದು 2 ರೂಪಾಯಿ ಕೊಡಿ, ಇದನ್ನ ಕಳಿಸಿ, ಅದನ್ನ ಕರೆಸ್ತೀನಿ. ಬೇಡ ಕಣೋ. ಇರಲ್ಲ, ತೋಳಪ್ಪ, ನೀನ್ ಬೇಗ ಕಳ್ಸೋ ಟೈಮ್ ಇಲ್ಲ ನಮ್ಗೆ. ನೀವು ಇಲ್ಲೇ ನೋಡ್ತಾ ಇರಿ. ಏನೋ ಕಾಯಿನ್ ಕದೀತಾ ಇದೆಯಾ? ಎತ್ತೋ ಕಳ್ಸೋ. ನಾವೇ ಕಳ್ದ್ರೆ ನಿನ್ ನಮ್ಕಿಂತ ಕಟ್ಟಿಕಳ. ಸಾಯೊಬ್ರಿಗೆ ಊಟ ತರಕ್ ಬಂದದ್ದು ಒಳ್ಳೇದೇ ಆಯ್ತು. ಕಳ್ಳರು ಸಿಕ್ ಬಿದ್ರು. ಇವತ್ತು ನನ್ಗೂ ಫುಲ್ ಮೀಲ್ಸು, ಸಾಯೊಬ್ರಿಗೂ ಫುಲ್ ಮೀಲ್ಸು ಮಾಡ್ತೀನಿ. ಏನ್ ಗಲಾಟೆ? ನೋಡೋಣ, ರಾಜಾರಾಣಿ ಹಾಕ್ತೀನಿ ಅಂದ್ಬಿಟ್ಟು ದುಡ್ಡು ಕದೀತಾ ಇದಾರೆ. ರಾಜಾರಾಣಿ ಹಾಕಿದ್ಯಾರು? ಅವನು ದುಡ್ಡು ಕದ್ದಿದ್ಯಾರು? ಇಲ್ಲ ಸರ್, ಅದೇನಾಯ್ತು ಅಂದ್ರೆ ಗಂಟಲ್ಲಿ ಏನಿದೆ? ಗಂಟಲ್ಲಿ ಅದು ದುಡ್ಡು. ಏನಾದ್ರು ಟಿಫನ್ ಕ್ಯಾರಿಯರು ಗಮ್ಮಂತ ವಾಸನೆ ಬರ್ತಾ ಇದೆ. ದೇವ್ರು ನಮಗೋಸ್ಕರ ಕೊಟ್ಟು ಕಳ್ಸಿರ್ಬೇಕು. ಇನ್ನೇನ್ ತರ ಕುತ್ಕೊಳ್ಳೋ ಬಾರ್ಸೋಣ. ಗಂಟಲಿಂದ ಬಿಚ್ಚ ಬುತ್ತಿ ಅಣ್ಣ. ರೊಟ್ಟಿ 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 ಬುತ್ತಿ. ಸ್ಟೇಷನ್ ಫೋಟೋ ಇದೆಯಲ್ಲ, ಅದೇನ್ ಗಂಟಲಿಂದ ಬಿಚ್ಚಿ ಬಿಚ್ಚಿ. ಅಣ್ಣ ಸರ್, ಇದ್ರ ಕತೆ ಬಿಡಿ, ನಿಮ್ ಬುತ್ತಿ ಕತೆ ನೋಡಿ.
ಎಷ್ಟು ಹೊತ್ತು ಅಂತ ಹಚ್ಕೊಂಡಿರ್ತೀಯಮ್ಮ, ಊಟ ಮಾಡು. ಪಲ್ಲು ಸ್ವಲ್ಪನಾದ್ರೂ ಊಟ ಮಾಡಿ. ವಿಟ್ಲ ಬಂದ ತಕ್ಷಣ ಅವನಿಗೆ ಕಮ್ಮಿ ಮಾಡಕ್ ನಿಂಗ್ ದಮ್ ಬೇಕೋ ಬೇಡವೋ? ಇಲ್ಲ ನಾನೇನು ತಿನ್ನಲ್ಲ. ಪಾಪ ಎಲ್ಲರೂ ಹೊತ್ಕೊಂಡಿರುವಾಗ ನಾನ್ ಹೇಗ್ ತಿನ್ಲಿ? ಮನುಷ್ಯರಾದವ್ರು ಯಾರು ತಿನ್ನಲ್ಲ. ಏನು ಯಜಮಾನ್ರೆ ಹೀಗಂತಿದ್ದಾಳೆ? ಅವಳಿಗೆ ಅವಳ ಯಜಮಾನರ ನೆನಪು ವಿಪರೀತವಾಗಿ ಕಾಡ್ತಾ ಇದೆ. ನನ್ಗೆ ನಿಮ್ ನೆನ್ಪ್ ಕಾಡುತ್ತಲ್ಲ ಹಾಗ. ಪಿಂಡ ತಗೊಂಡು ಹೊರಬಿಡ್ತೀನಿ ನೋಡು. ದೇವರ ಕೊಟ್ಟ ತಂಗಿ, ನೀನ್ ದೇವ್ರ ಕೊಟ್ಟ ಅಣ್ಣ ಅಲ್ಲ. ಯಜಮಾನ್ರೆ ಅದು ಒಳಗಡೆ ತುಂಬಾ ದುಃಖ ಇದ್ದಾಗ ಅದನ್ನ ಹೊರಗಡೆ ಹಾಕಿದಾಗ ಹೀಗೆ ಎದುರುಗಡೆ ಇರೋರ್ ಮೇಲೆ ರೇಗಾಡ್ತಾ ಇರ್ತಾರೆ. ಆದ್ರೆ ನನ್ಗೆ ಎಷ್ಟೇ ಕೋಪ ಬಂದ್ರು ನಾನ್ ಮಾತ್ರ ನಿಮ್ ಮೇಲೆ ರೇಗಾಡಲ್ಲಪ್ಪ. ಅದಕ್ಕೆ ನಾನು ನಿನ್ನ ಚಿನ್ನ ಅಂತ ಕಲಿಯೋದು. ದೇವರು ಕೊಟ್ಟ ಕಾಲಿ ತಂಗಿ, ಆ ಪದ್ದು ಬಿಟ್ಲ ಗಂಟೆನೋ ಅರ್ಧ ಗಂಟೆನೋ ಬಿಟ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ನೀನ್ ಯಾಕೆ ಹಚ್ಕೊಂಡಿರ್ತೀಯ? ಈಗ ಉಪವಾಸನ ಬಂದ್ ಮಾಡಿ ಊಟ ಮಾಡು. ಇಲ್ಲ ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ಲಾ? ಬೇಕಾಗಿಲ್ಲ. ಪಲ್ಲು ಅವ್ರಿಬ್ರು ಬರುವಾಗ ಏನಾದ್ರೂ ತಿನ್ಕೊಂಡ್ ಬಂದಿರ್ತಾರೆ. ಹಸ್ಕೊಂಡಿರೋದಕ್ಕೆ ಅವರೇ ನಿಂತರ ದಡ್ರ. ಅವ್ಳು ತಿನ್ಲಿಲ್ಲ ಅಂದ್ರೆ ನನಗ್ ಕೊಡಿ, ನಾನೇ ತಿಂತೀರಿ. ಈ ಮನೇನೆ ನುಂಗೋಕ್ ಬಂದಿಲ್ಲೋಳು ಇದನ್ ಬಿಡ್ತೀಯಾ? ತಿನ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು. ಯಾಕೆ ಇಷ್ಟೊಂದು ನಸ್ಕ ಹೊಡಿಬೇಕು? ಮೇಡಮ್ ಅವ್ರೆ, ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಏನ್ರಿ ನೀವು ಮೇಡಮ್ ಮೇಡಮ್ ಅಂತ? ನಿಮ್ ಬಾಯಿಂದ ನಾನು ಏಕವಚನದಲ್ಲಿ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮೇಡಮ್ ಅವ್ರೆ, ನಾನೇನಾದ್ರೂ ನಿಮ್ಮನ್ನ ಏಕವಚನದಲ್ಲಿ ಕರೆದ್ಬಿಟ್ರೆ ನೋಡಿದ ಜನ ನನಗೆ ಮಕ್ ಉಗಿಯಲ್ವೇ? ಸಲಿಗೆ ಇದ್ದೇನೆ ಪ್ರೀತಿ ಹುಟ್ಟದು. ಸಾಲಗದಾಕ್ರೆ ಅಂತ ಸಲಿಗೆ ತೆಗಿರಿ. ಅಯ್ಯೋ ಇವಳಿಲ್ಲಿ ಬಿಟ್ಟೆ ಬರಲಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾಳೆ. ಇವಳಿಬ್ಬರಿಗೂ ಲವ್ ಶುರು ಆಗೋಯ್ತು. ನಿಮ್ಮಿಬ್ರಿಗೂ ಲವ್ ಮಾಡಿದ್ರೆ ಜಾಗ ಇಲ್ವಾ? ಚಂಪಾ, ನಮ್ಮಿಬ್ರ ಮಧ್ಯೆ ತಲೆ ತೋರಿಸಿದ್ರೆ ನಾನ್ ಸುಮ್ಮನೆ ಇರಲ್ಲ. ದೇವರ ಕೊಟ್ಟ ತಂಗಿ, ನೀ ಸ್ವಲ್ಪ ತಿನ್ನಮ್ಮ. ನಾನು ಹೋಗಿ ಕಷ್ಟಪಟ್ಟು ಆ ಪದ್ದು ಬಿಟ್ಲೆ ಹುಡ್ಕೊಂಡು ಬರ್ತೀನಿ. ನಿನ್ ಮೊದ್ಲು ಹುಡ್ಕೊಂಡ್ ನಾನು ಆಮೇಲೆ ತಿಂತೀನಿ. ಅಯ್ಯೋ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಈಗಲೇ ಅರ್ಧ ಆಗ್ಬಿಟ್ಟಿದೆಯಲ್ಲೇ. ಎಮ್ಮೆಸಿ ಹೋಗಿ ಜ್ಯೂಸ್ ತಂದು ತುಂಬಿಕೊಡು. ನನಗೆ ಬೇಕಾಗಿಲ್ಲ. ಜ್ಯೂಸ್ನ ಅಕ್ಕಿಗೆ ಕೊಡಿ. ತಂದ್ಕೊಡೆ, ನಾನೇ ಕುಡಿತೀನಿ. ಮೇಡಮ್ ಅವರೇ, ನಿಮ್ಮ ಮೈ ಸೈಜ್ಗೆ ನಿಮ್ಮ ಮನಸ್ಸು ಮ್ಯಾಚ್ ಆಗ್ತಾ ಇಲ್ಲ. ಪದ್ದು ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲೋ? ಓಡೋ ಟೈಮಲ್ಲಿ ಒಂದು ಟಿಫಿನ್ ಬಾಕ್ಸ್ ಎತ್ಕೊಂಡ್ ಬಂದಿದ್ರೆ ಇಲ್ಲಿ ತಿನ್ಬೋದಾಗಿತ್ತಲ್ಲೋ? ಮಾಡ್ಬೋದಿತ್ತಲ್ಲೋ, ಅಷ್ಟೆಲ್ಲ ಅಪ್ಪಿಸಿ ಕಿರಾತಕ್ಕಂತರ ಬಂದು ಓಡಿಸ್ಬಿಟ್ನಲ್ಲ. ಇವಾಗ ಅವನಿಂದ ಬರೀ ತಲೆ ತಪ್ಪಿಸ್ಕೊಂಡು ತಿರುಗ್ಬೇಕು. ಕಾಸು ಆರಿಸುವಾಗ 14 ರೂಪಾಯಿ ಎಗರಿಸ್ದಲ್ಲ, ಅದೆಲ್ಲಿ? ತೂಕಡ ಕಾಕ ಅಂಗಡಿಗೆ ಹೋಗ್ಬಿಟ್ಟು ಬನ್ನು ಬಿಸ್ಕೆಟ್ಟು ಟೀ ಕುಡಿಯೋದಪ್ಪ. ಇಲ್ಲ 14 ರೂಪಾಯಿ ಕಿಸ್ಕೊಂಡ್ಬಿಡ್ತಾರೆ. ಅಣ್ಣ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಬೆಳಿಗ್ಗೆಯಿಂದ ಏನು ತಿಂದಿರ್ಲಿಲ್ಲ, ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಈ ಟಾಸ್ ಆಡ್ಸೋ ನಾಟಕ ಆಡ್ತೀವಿ. ಇರ್ಲಿ ಬಿಡ್ರಿ. ನೋಡ್ರಿ, ಇವಾಗ ನೀವು ಬಂದಿದ್ದಕ್ಕೆ ನಾವಿಬ್ರು ಬಚಾವದ್ವಿ. ನೀವ್ ಇವಾಗ ನಮ್ಮ ಪಾಲಿನ ದೇವ್ರಿದ್ದಂಗೆ. ದೇವ್ರಿಗೇನು ಕಾಣಿಕೆ ಗಿಣ್ಕೆ ಹಾಕಲ್ವಾ? ನೋಡಪ್ಪ, ನಮ್ಮನ್ನ ಬಚಾವ್ ಮಾಡೋದಕ್ಕೆ ನಿಮ್ಗೆ 100 ರೂಪಾಯಿ. ಮಸಾಲೆ ದೋಸೆಗೆ ಆಯ್ತು. ಬಾದಾಮಿ ಹಾಲಿಗೆ ಅವ್ರ ಜೊತೆ ಏನೋ ಮತ್ತದ್ ಮಾಡಿದ್ದು? ಏನಿಲ್ಲ ಅಣ್ಣ, ಅವರು ಕಾಣಿಕೆ ಕೊಟ್ರು 100 ರೂಪಾಯಿ ಇಸ್ಕೊಂಡ್ವಿ. ಅವ್ರು ಸುಮ್ನೆ ಕಾಣಿಕೆ ಕೊಡೋದಕ್ಕೆ ನೀವು ಅವ್ರ ಮಾವನ ಮಕ್ಳ? ಅಲ್ಲಣ್ಣ, ನಾವು ಅವ್ರನ್ನ ನಿಮ್ಮಿಂದ ಎಸ್ಕೇಪ್ ಮಾಡಿದ್ವಂತೆ, ಅದಕ್ಕೆ ಕೊಟ್ರು. ಅಂದ್ರೆ ನಿಮ್ಗೂ ಅವ್ರಿಗೂ ಸಂಬಂಧ ಇದೆ ಅನ್ನಂಗಾಯ್ತು. ಬೇಡ ಬೇಡಣ, ಬೇಕಾದ್ರೆ 200 ರೂಪಾಯಿ ನೀನೇ ತಗೊಳ್ಳೋಣ, ಬಿಟ್ಬಿಡೋಣ. ಈ ದುಡ್ಡು ಬೇಕು, ನೀವು ಬೇಕು. ನಾನು ಸ್ಟೇಷನ್ಗೆ. ಪಲ್ಲು, ಅಯ್ಯೋ ಉಸಿರೇ ನಿಂತು ಹೋದ ಹಾಗಿದೆಯಲ್ಲ. ಏನಾಗ್ತಿದೆ ಕಂದ? ಮಾತ್ರ ಶ್ರೀವ್ರೆ, ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ನಿನ್ ತಂಗಿ ಉಪವಾಸ ವ್ರತ ಇನ್ನೂ ಮುಗಿದಿಲ್ಲ ಕಣೋ. ದೇವರು ಕೊಟ್ಟ ತಂಗಿ, ಸ್ವಲ್ಪ ತಿನ್ಬಿಡಮ್ಮ. ರೀ, ವಿಠಲನ್ ತಿನ್ನಿಸ್ದೆ ಅವಳು ಹೇಗ್ರಿ ತಿಂತಾಳೆ? ಅವನಿಗೆ ಎಲ್ಲಿದ್ದಾನೆ ಅಂತ ನಾನು ಹುಡ್ಕೊಂಡ್ ಬರ್ಲಿ. ದೇವರು ಕೊಟ್ಟ ತಂಗಿ. ಏನಾಯ್ತು? ಮೂರ್ಛೆ ಹೋಗ್ಬಿಟ್ರು, ಕರ್ಕೊಂಡು ನಡೆಯೋ. ಎಲ್ಲಿಗೆ? ಆಸ್ಪತ್ರೆಗೆ. ವಿಟ್ಲ, ನಮ್ಮ ಮನೆ ಬಿಟ್ಟು ಹೋಗಿ ತಪ್ಪು ಮಾಡ್ಬಿಟ್ವು. ಹೌದು ಕಣ, ಯಾರ ಮೇಲೆ ಕೋಪ ಮಾಡ್ಕೊಂಡ್ರು ಹೊಟ್ಟೆ ಮೇಲೆ ಕೋಪ ಮಾಡ್ಕೊಂಬಾರ್ದು. ಯಾಕೆ? ಪಾಪ ಅದು ನಮ್ಮನ್ನೇ ನಂಬ್ಕೊಂಡು ನಮ್ ಜೊತೆನೇ ಇರತ್ತೆ. ನಾವೇ ಅದಕ್ಕೆ ಊಟ ಹಾಕಿಲ್ಲ ಅಂದ್ರೆ ಪಾಪ ಅದಕ್ಕೆ ತಾನೇ ಎಲ್ಲಿ ಹೋಗುತ್ತೆ? ಈ ವಿಷಯ ಕೇಳಿ ಪುರಂದರದಾಸರು ಏನ್ ಹೇಳಿದ್ರು ಗೊತ್ತಾ? ನನ್ನ ಹತ್ರ ಏನ್ ಹೇಳಿಲ್ಲ. ರಂಗತ್ತ ಯಾವಾಗ್ಲೂ ಹೇಳ್ತಿರ್ತಾರೆ, ಈಸಬೇಕು ಇದ್ದು ಜಯಿಸಬೇಕು ಅಂತ. ಈಜೋದಕ್ಕೆ ಇಲ್ಲಿ ನೀರೇ ಇಲ್ವಲ್ಲೋ? ಸಂಸಾರ ಸಾಗರದಲ್ಲಿ ಈಜಿ ಗೆಲುವು ಸಾಧಿಸ್ಬೇಕಂತ ಕಣೋ. ಇದೇ ಮಾತ್ರ ಮುಂಚೆ ಹೇಳಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ನಡಿ ಹೋಗೋಣ. ಶಂಕ ಹೊಡ್ಕೊಂಡ್ರು ಬಾಗಿಲು ತೆಗಿತಾ ಇಲ್ವಲ್ಲೋ? ಬೀಗ
ಹಾಕೊಂಡು ಹೋಗ್ಬಿಟ್ಟಿದಾರಲ್ಲ. ಹಾಗಿದ್ರೆ ಎಲ್ರು ಎಲ್ಗೋ ಹೋಗಿದ್ದಾರೆ. ನಾವು ಮನೆ ಬಿಟ್ಟು ಹೋದ್ವಲ್ಲ, ಹುಡ್ಕೊಂಡ್ ಬರಕ್ ಹೋಗಿರ್ಬೇಕು. ಈಗ ಏನೋ ಮಾಡೋದು, ನೀರ್ ಕುಡಿಬೇಕು ಅನ್ನಿಸ್ತಾ ಇದೆ. ಪೊಲೀಸರು ನೀರ್ ಕುಡ್ತಿದ್ ಸಾಲ್ದೇನೋ. ನನ್ ಸಂಕಟ ನಿನಗೆಲ್ಲ ಅರ್ಥ ಆಗ್ಬೇಕು. ಒಂದ್ ಕೆಲ್ಸ ಮಾಡು, ಏಣಿ ಹತ್ತಿ ಒಳಗಡೆ ಹೋಗು. ಪಾಂಡುರಂಗ ಈ ಬೀಗದ ಇನ್ನೊಂದ್ ಕೀನ ಅವ್ನ್ ಡಬ್ಬ ಕ್ಯಾಲ್ಕುಲೇಟರ್ ಹತ್ರ ಇಟ್ಟಿರ್ತಾನೆ, ಅದನ್ನ ತಗೊಂಬ. ಅಲ್ಲಿವರೆಗೂ ನೀನೇನ್ ಮಾಡ್ತಿರ್ತೀಯ? ಈ ಬೀಗನ ಕಾಯ್ತಾ ಇರ್ತೀನಿ. ಊಟ ಬೆಳಗ್ಗೆಯಿಂದ ಊಟನೇ ನೋಡ್ತೀರ, ಸಾಕಾಗೋಗಿತ್ತು. ನನಗಂತೂ ಪ್ರಾಣನೇ ಹೋಗ್ಬಿಟ್ಟಿತ್ತು ಕಣೋ. ಏನಕ್ಕೆ ಕಾಯ್ತಿದ್ಯಾ ಬಡ್ಸು? ಸರಿಯಾದ ಟೈಮ್ಗೆ ಪಲ್ಲುನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಕ್ಕೆ ಪ್ರಾಣ ಉಳಿತು. ಏನ್ರಿ ಇದು ಬಾಗಲ್ ತಗ್ತಾ ಇದೆ? ಮೇಡಮ್ ಅವ್ರೆ, ನಾನೇ ಹೋಗುವಾಗ ಬಾಗ್ಲ ಹಾಕೊಂಡು ಬೀಗ ಜಡಿದಿದ್ದೆ. ಅಣ್ಣ ಮೊದ್ಲು ಒಳಗೋಗೋಣ, ತುಂಬಾ ಸುಸ್ತಾಗ್ತಾ ಇದೆ. ದೇವರ ಕಟ್ಟ ತಂಗಿ, ಸ್ವಲ್ಪ ಇರು. ಬಾಗ್ಲು ಓಪನ್ ಆಗಿದೆ ಅಂದ್ರೆ ಒಳಗಡೆ ಕಳ್ಳರು ಸೇರ್ಕೊಂಡಿರ್ಬೇಕು. ಹಾಗಿದ್ರೆ ಬೇಗ ಇನ್ಸ್ಪೆಕ್ಟರ್ ಬರಕ್ ಹೇಳ್ರಿ. ಶಿಶ್ಮಲ, ಬೇಗ ಬಾರೋ. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ गए, मेहनत पड़िया सो मुर्गी अंडा ಕಾಯಿ ಸಬಕ್ಕೆ ರೇ. ಸರಿಯಾದ ಟೈಮಿಗೆ ಬಂದೆ ಬಾರ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ ಕಣ. ಆಯ್ತು ಬಿಡು. ಇನ್ಸ್ಪೆಕ್ಟ್ರೆ, ನಾವು ಮನೇಲಿ ಇಲ್ದಿದ್ದಾಗ ಯಾರೋ ಬಂದು ಬೀಗ ಹೊಡೆದು ಒಳಗ್ ಸೇರ್ಕೊಂಡಿದ್ದಾರೆ. ಅದೇನಾಯ್ತು ಗೊತ್ತೇನಾ ಸರ್? ಹಾಗಿದ್ರೆ ಅವ್ರೇ ಇರ್ಬೇಕು ಸರ್. ಯಾರು ಅವರು ಅಂದ್ರೆ? ಅದೇ ಸರ್, ನೀವು ಮುಖಕ್ಕೆ ಮಾಸ್ಕ್ ಹಾಕೊಂಡು ಚೆನ್ನಾಗಿ ಬೆಂಡತದ್ರಲ್ಲ, ಅವರೇ ಇರ್ಬೇಕು. ಶಿಶುಪಾಲ, ಹೊಡಿಯೋದೇನೋ ಹೊಡಿತೀಯ, ಪಾಪ ಅವ್ರಿಗೆ ಮುಸುಗ್ ಹಾಕ್ಬಿಟ್ಟು ಯಾಕೆ ಹೊಡಿತೀಯ ಅಂತ. ಮಾಸ್ಕ್ ಹಾಕೊಂಡು ಹೊಡೆದ್ರೆ ಯಾರು ಹೊಡೆದಿದ್ದು ಅಂತ ಗೊತ್ತಾಗಲ್ಲ. ಗೊತ್ತಾದ್ರೆ ನಾನು ಸುಮ್ಮನೆ ಬಿಡ್ತಾರ? ಮೊದಲೇ ಹೇಳಿದ್ರೆ ನಾನು ಸ್ವಲ್ಪ ಕಮ್ಮಿ ಹೊಡಿತಾ ಇದ್ನಲ್ಲ. ನನ್ಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಸರ್, ಅವರು ಈ ಮನೆಯವರು ಅಂತ. ನೋಡಿ, ನೀವು ಅವ್ರ ಊಟ ಆಗದೆ ಕಳಿಸಿದ್ದೆ ನಿಮ್ ತಪ್ಪು. ಪಾಪ ಅವ್ರ ಹತ್ರ ಏನೂ ಇರ್ಲಿಲ್ಲ ಸರ್. ಇದ್ದು 200 ರೂಪಾಯಿ ನಾನು ಕಿತ್ಕೊಬಿಟ್ಟೆ. ನನ್ನ ಮುಂದೆ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ಕಳ್ಳರು ದುಡ್ಡು ಅಂತ ಕಿತ್ಕೊಂಡೆ. ಅವ್ರು ಹಸ್ಕೊಂಡಿದ್ದ ಅಂತ ನನ್ಗೇನ್ ಸರ್ ಗೊತ್ತಿತ್ತು? ಅವರು ರೈಲು ತಲೆ ಕೊಡ್ತೀನಿ ಅಂತ ಹೋದ್ರು. ಅಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರ? ಅಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡೇ ಇರ್ತಾರೆ. ಹಾಗಾಗ್ಬಾರ್ದು ಅಣ್ಣ, ಹಾಗಾಗ್ಬಾರ್ದು. ದೇವರು ಕೊಟ್ಟ ತಂಗಿ, ಅಂತದ್ದೇನು ಆಗಲ್ಲಮ್ಮ. ನೀನ್ ಸ್ವಲ್ಪ ಸುಧಾರಿಸ್ಕೋ. ಮತ್ತೆ ಆಸ್ಪತ್ರೆ ಖರ್ಚು ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. ಪಾಂಡುರಂಗ ಮಾವ. ಹಲೋ ವಿಠಲ್ ಮಹಾರಾಜ್, ಈಗ ತಾವು ಎಲ್ಲಿದ್ದೀರಪ್ಪ? ಸಾಯೋದಕ್ಕೆ ಅಂತ ರೈಲ್ವೆ ಕಂಬಿ ಮೇಲೆ ತಲೆ ಇಟ್ಕೊಂಡು ಮಲಗಿದೀವಿ. ರೈಲು ಬರ್ತಾ ಇದೆ. ಏನಾಯ್ತು? ಈಗ ತಾನೇ ಅವ್ರ ಮೈ ಮೇಲೆ ರೈಲ್ ಹತ್ಕೊಂಡು ಹೋಯ್ತು. ಹಾಗಿದ್ರೆ ಮನೆ ಮಂದಿನೆಲ್ಲ ನಾನು ಅರೆಸ್ಟ್ ಮಾಡ್ತೀನಿ. ಈಗ ತಾನೇ ಡಾಕ್ಟರ್ಗೆ ಅನ್ಯಾಯವಾಗಿ 3,000 ರೂಪಾಯಿ ಕೊಟ್ಟು ಬಂದಲ್ಲ. ಮಾತ್ರ ಇಂಥ ಹೊತ್ತಿನಲ್ಲೇ ತಮಗೆ ಬಾಯಾರಿಕೆ ಆಗ್ಬೇಕೆ? ನೀವಿಬ್ರು ಸಾಯೋದಕ್ಕೆ ಹೋಗಿಲ್ವೇನ್ರ? ಇಲ್ಲ, ನೀ ಇನ್ನೊಂದ್ಸರ್ತಿ ನಮ್ಮ ಮನೆ ಬಿಟ್ಟು ಕಳಿಸ್ಬಾರ್ದು ಅಂತ ಹಿಂಗ್ ಮಾಡಿದ್ವಿ. ಏನು ಒಳ್ಳೆ ನನಗೆ ಗಿರ್ಗಿಟ್ಟ ಆಡಿಸ್ದಂಗೆ ಆಡಿಸ್ತಿರಲ್ಲ. ನನಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾನು ಕರೆದ ತಕ್ಷಣ ನೀವಿಬ್ರು ಬರಬೇಕು. ನೀರು ಹೊಡೆದ ತಕ್ಷಣ ನೀನು ಎಚ್ಚರ ಮಾಡ್ಕೋತೀಯ ಅನ್ನೋದು ಗೊತ್ತಿದ್ದಿದ್ರೆ ನಾನು ನಿನ್ನ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಇನ್ಸ್ಪೆಕ್ಟ್ರೆ, ನೀವು ನಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂದ್ರಲ್ಲ, ಯಾಕೆ ಅಂದ್ರೆ ಅವರಿಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ. ಈಗ ಅವ್ರು ತಪ್ಪಿ ಬದುಕು ಬಂದುಬಿಟ್ರೆ ನಮ್ಮೆಲ್ಲರನ್ನು ಬಿಟ್ಬಿಡ್ತಿರೋ? ಸತ್ತವ್ರು ಬದುಕು ಬರೋ ಚಾನ್ಸೇ ಇಲ್ಲ. ದೇವ್ ಆಗ್ಬಿಡ್ಬೋದಲ್ಲ ಸರ್? ಆಗಿದ್ರೆ ಬರ್ಲಿ, ಆಮೇಲೆ ನೋಡೋಣ. ಚಿರಂಜೀವಿ, ಕೆಂಪು ಮಣ್ಣು ಜೇಡಿ ಮಣ್ಣು, ಬನ್ನಿಪ್ಪ. ಏನಪ್ಪ, ನಿನ್ಮೇಲ್ ರೈಲ್ ಹೋಗಿಲ್ವೇನಪ್ಪ? ನಮ್ಮೇಲೆ ರೈಲ್ ಹೋಯ್ತು ಅಂತ ನಾವು ರೈಲ್ ಬಿಟ್ವಿ. ಅಬ್ಬಾ, ಈಗ ನನಗೆ ಜೀವ ಬಂತು. ಬದುಕಿದೆಯೇನೋ ನನ್ ಚಿನ್ನ? ಇಲ್ಲ ಇದಾರಲ್ಲ ಬದ್ಮಾಶ್. ಸಾಯಕಂತ ಹೋದವರು ಯಾಕೆ ಸಾಯಿಲ್ಲ ನೀವು? ನಾವ್ಯಾಕೆ ಸಾಯ್ಬೇಕು? ನಮ್ಮ ಮನೆಯಿಂದ ಆಚೆ ಕಳ್ಸಿದ ತಪ್ಪಿಗೆ ಪಾಂಡುರಂಗನೇ ಸಾಯ್ಲಿ.